ಹಾಯ್ ಹಲೋ ನಮಸ್ಕಾರ. ಇವತ್ತಿನ ದೃಷ್ಟಿಬಟ್ಟು ಸಂಚಿಕೆ ಏನಾಗುತ್ತೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ದೃಷ್ಟಿ ದತ್ತನ ಮನೆಗೆ ಲಗೇಜ್ ಸಮೇತ ಬಂದಿರ್ತಾಳೆ. ಅದನ್ನು ಹೀಮಾ ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾಳೆ. ಅಣ್ಣ ಅಣ್ಣ ಅಂತ ಹೇಳಿಬಿಟ್ಟು ಕೂಗ್ದಾಗ ಏನಾಯಿತು ಏನಾಯಿತು ಪುಟ್ಟಿ, ಯಾಕೆ ಈ ರೀತಿ ಕೂಗ್ತಾ ಇದೆಯಾ ಅಂದಾಗ ಅಲ್ಲಿ ನೋಡು ಅಂತ ಹೇಳಿಬಿಟ್ಟು ದೃಷ್ಟಿನ ತೋರಿಸ್ತಾಳೆ. ಇನ್ನು ದೃಷ್ಟಿನ ನೋಡಿದ ದತ್ತ ಲಗೇಜ್ ಸಮೇತ ಅವನು ಕೂಡ ಒಂದು ಕ್ಷಣ ಆಶ್ಚರ್ಯ ಪಡ್ತಾನೆ. ಇವಳೇನಕ್ಕೆ ಲಗೇಜ್ ಸಮೇತ ಬಂದು ಈ ರೀತಿ ನಗಾಡ್ಕೊಂಡು ನಿಂತಿದ್ದಾಳ ಅಂದ್ಕೊಂಡು. ಇನ್ನು ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಶರಾವತಿ ಗಂಡ ಹೇಮ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಹಾಗೆ ಈ ಕಡೆ ಸೈಲೆಂಟು ಎಲ್ಲರೂ ಬರ್ತಾರೆ. ದೃಷ್ಟಿನ ನೋಡ್ತಾರೆ. ದೃಷ್ಟಿನ ನೋಡಿ ಒಂದು ಕ್ಷಣ ಆಶ್ಚರ್ಯ ಆಗ್ತಾರೆ. ಇನ್ನು ಶರಾವತಿ ಇದ್ದಳು ದತ್ತ ಜೊತೆ. ದತ್ತ ಇವಳು ನಮ್ಮ ಟಾರ್ಚರ್ ತಡೆಯೋಕ್ಕಾಗದೆ ಎಲ್ಲೋ ಮನೆ ಬಿಟ್ಟು ಹೋಗ್ತಿರ್ಬೇಕು ಅಂತ ಹೇಳಿದಾಗ ವಾಟ್ ಈಸ್ ಗ್ರೇಟ್ ನ್ಯೂಸ್, ಸದ್ಯ ಪೀಡೆ ತೊಲಗ್ತು ಅಂತ ಅವಳು ಲಾಸ್ಟ್ ತಂಗಿ ಹೇಳ್ತಾಳೆ. ಇನ್ನು ಸೈಲೆಂಟ್ ಇದ್ದನು ಏನೋ ಇದು ಅಂತ ಹೇಳಿದಾಗ ಏನಿಲ್ಲ ನೀವೇ ನೋಡ್ತಾ ಇರಿ ಬಾವಾ, ನನ್ನ ತಂಗಿ ಈಗ ಆಟೋಮ್ ಬಾಂಬ್ ಹೆಂಗೆ ಸಿಡಿಸ್ತಾಳೆ ಅಂತ ಹೇಳಿದಾಗ ಏನಿದು ಎಲ್ಲಿಗೆ ಹೊರಟಿದ್ಯಾ, ಏನು ನಿನ್ನ ಅವತಾರ ಅಂತ ದತ್ತ ಕೇಳಿದಾಗ ರೀ ನಾನು ಇಲ್ಲೇ ಇರಬೇಕಲ್ವೇನ್ರಿ, ನಿಮ್ಮ ಅಕ್ದಿರೇ ನನಗೆ ಆರತಿ ಮಾಡಿ ಸೇರೋದು ಮನೆ ತುಂಬಿಸ್ಕೊಂಡ್ಮೇಲೆ ನಾನು ಇದೇ ಮನೇಲಿ ಇರಬೇಕಲ್ವೇನ್ರಿ, ಇದು ಹೆಂಡ್ತಿ ಅದು ನನ್ನ ಜವಾಬ್ದಾರಿ ಅಲ್ವೇನ್ರಿ ಅಂತ ಹೇಳಿದಾಗ ದತ್ತಾಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಇಟ್ಲು ನೋಡಿ ಬಾವ ನನ್ನ ತಂಗಿ, ಇದು ಅಂದರೆ ನನ್ನ ತಂಗಿ ಅಂತ ಹೇಳಿ ಸೈಲೆಂಟ್ ಖುಷಿ ಪಡ್ತಿರ್ತಾರೆ. ಆಗ ಈ ಕಡೆ ಶರಾವತಿ ಗಂಡ ಕೂಡ ಖುಷಿ ಪಡ್ತಿರ್ತಾರೆ. ಇನ್ನು ಈ ಕಡೆ ಶರಾವತಿ ಅವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಏನೇ ಹೇಳ್ತಾ ಇದೆಯಾ, ಇನ್ನೊಂದು ಸರಿ ಹೇಳು ಅಂತ ಹೇಳಿದಾಗ ಏನು ಹೇಳಿ, ಹೆಂಡತಿ ಆದವಳು ಗಂಡನ ಮನೇಲೇ ಇರಬೇಕು, ತವ್ರ ಮನೇಲಿದ್ದರೆ ಮರ್ಯಾದೆ ಸಿಗುತ್ತಾ, ನನ್ನ ತವ್ರ ಮನೆಗೂ ಕೂಡ ಅದು ಕೆಟ್ಟ ಹೆಸರಲ್ವ, ಅದಕ್ಕೆ ನಾನು ನನ್ನ ಗಂಡನ ಮನೇಲೇ ಇರಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿಗೆ ನನ್ನ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ. ಇದಪ್ಪ ನಮ್ಮ ದೃಷ್ಟಿ ಅಂದರೆ. ದೃಷ್ಟಿನ ಈ ರೀತಿ ನೋಡಿ ಖುಷಿಯಾಗೋಯ್ತು. ದೃಷ್ಟಿಗೆ ಎಲ್ಲಿಂದ ಬಂತು ಸೈಲೆಂಟ್ ಇಷ್ಟೊಂದು ಧೈರ್ಯ ಅಂದಾಗ ಬಾವ ಇಷ್ಟೇ ಅಲ್ಲ ಮುಂದೆ ಇದೆ ನೋಡಿ ಇವ್ರಿಗೆ ಮಾರಿ ಹಬ್ಬ ಅಂತ ಹೇಳಿ ಸೈಲೆಂಟ್ ಹೇಳ್ತಿರ್ತಾನೆ. ಏನು ತಮಾಷೆ ಮಾಡ್ತಾ ಇದೆಯಾ, ನಿನ್ನ ಗಂಡನ ಮನೆನ ನನ್ನ ತಮ್ಮ ನಿನ್ನ ಯಜಮಾನ್ತಿ ಅಂದ ತಕ್ಷಣ ನೀನು ಈ ಮನೆ ಯಜಮಾನಿ ದತ್ತನ ಹೆಂಡತಿ ಅಂದ್ಕೊಂಡಿದೀಯಾ, ಮೊದಲು ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲ ಅಂದರೆ ಅಂತ ಹೇಳಿದಾಗ ದತ್ತ ಕೂಡ ನೋಡು ದೃಷ್ಟಿ ಸುಮ್ಮನೆ ನೀನು ಇಲ್ಲಿಂದ ಹೊರಟೋದ್ರೆ ಸರಿ, ನನಗೆ ನೀನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಹೇಳಿದಾಗ ರೀ ಏನಕ್ರಿ ಹಾಗೆ ಹೇಳ್ತೀರಾ, ಬಳ್ಳಾರಿ ಜನ ಎಲ್ಲ ದತ್ತ ಬಾಯಿಗೆ ಹೆಂಡತಿ ಸಾಕೋ ಯೋಗ್ಯತೆ ಇಲ್ಲ ಅಂದರೆ ನಿಮ್ಮ ಪ್ರೆಸ್ಟೀಜ್ ಏನಾಗಲ್ಲ ರೀ, ನೀವೇ ಯೋಚನೆ ಮಾಡಿ, ಹೆಂಡತಿ ಆದವಳು ಗಂಡನ ಮನೇಲೇ ಇರಬೇಕು, ಅದು ಹೆಂಡತಿಯಾದ ಕರ್ತವ್ಯ, ಗಂಡನೇ ಹೆಂಡತಿ ನೋಡ್ಕೋಬೇಕು ಅಂತ ಹೇಳಿದಾಗ ದೃಷ್ಟಿ ಮಾತಿಗೆ ದತ್ತ ದಂಗಾಗಿ ಹೋಗ್ತಾನೆ. ಇದಾಗಿತ್ತು ವೀಕ್ಷಕರೇ ಸಂಚಿಕೆಯ ಸಣ್ಣ. ದತ್ತ ದೃಷ್ಟಿನ ಉಳ್ಕೊಳ್ಳೋಕೆ ಬಿಡ್ತಾನ, ಪೂರ್ತಿ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.